ನಾಡಿನಾದ್ಯಂತ ಇವತ್ತು ಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಾಲಯದಲ್ಲಿ ಶಿವರಾತ್ರಿಯ ಸಡಗರ ಜೋರಾಗಿತ್ತು. ಬೆಳಗ್ಗೆ 4 ಗಂಟೆಯಿಂದಾನೇ ದೇವರಿಗೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ರುದ್ರ ಪಾರಾಯಣ ನಡೀತಾ ಇದೆ. ದೇವಾಲಯದಲ್ಲಿ 3500 ಕೆಜಿ ಪುಷ್ಪಗಳಿಂದ ಅಲಂಕಾರ ಮಾಡಲಾಗಿದೆ. 2000 ಮುಸುಕಿನ ಜೋಳ ಹಾಗೆ 1500 ಎಳನೀರಿನಿಂದ ದೇವಾಲಯದಲ್ಲಿ ವಿಶೇಷ ಅಲಂಕಾರವನ್ನು ಮಾಡಲಾಗಿದೆ. तत्पुरुषाय विद्महे महादेवाय ಇನ್ನು ಮುರುಗೇಶ್ ಪಾಳ್ಯದಲ್ಲಿರುವಂತಹ ಶಿವ ದೇವಾಲಯದಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಾನೂ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಶಿವನ ಆಶೀರ್ವಾದವನ್ನ, ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಬೆಂಗಳೂರಿನ ಪುರಾಣ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ಸ್ವಾಮಿ ದೇಗುಲದಲ್ಲೂ ಬೆಳಗ್ಗೆಯಿಂದಾನೇ ವಿಶೇಷ ಪೂಜೆ, ಅಭಿಷೇಕ, ಅರ್ಚನೆಗಳು ನೆರವೇರಿವೆ. ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಆಗಮಿಸಿ ಶಿವನ ದರ್ಶನವನ್ನ ಪಡೆಯುತ್ತಿದ್ದಾರೆ. ಪ್ರಾರ್ಥನೆಯನ್ನ ಸಲ್ಲಿಸಿ ಆಶೀರ್ವಾದವನ್ನ ಪಡ್ಕೊಳ್ತಿದ್ದಾರೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯ ಶಿವ ದೇಗುಲದಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಇಲ್ಲೂ ಕೂಡ ಬೆಳಗ್ಗೆ 4 ಗಂಟೆಯಿಂದಾನೇ ಶಿವನಿಗೆ ವಿವಿಧ ಅಭಿಷೇಕ, ಪೂಜೆಗಳು ಆರಂಭವಾಗಿವೆ. ರಾತ್ರಿ ಇಡೀ ಇವತ್ತು ಶಿವನಿಗೆ ವಿಶೇಷ ಆರಾಧನೆ ನೆರವೇರಲಿದೆ. ಬೆಂಗಳೂರಿನ 4 ಶಿವ ದೇಗುಲಗಳ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಾಡುಮಲ್ಲೇಶ್ವರ ದೇಗುಲ, ಹಾಗೆ ಮುರುಗೇಶ್ ಪಾಳ್ಯದಲ್ಲಿರುವಂತಹ ಓಂ ಶಿವೋಹಂ ದೇಗುಲ, ಹಾಗೆ ಗವಿಪುರಂನಲ್ಲಿರುವಂತಹ ಗವಿ ಗಂಗಾಧರೇಶ್ವರ ದೇಗುಲ, ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಶಿವನ ಆಲಯದಲ್ಲಿ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಇವತ್ತು ರಾತ್ರಿ ಇಡೀ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಜಾಗರಣೆ ಕೂಡ ಈ ದೇಗುಲಗಳಲ್ಲಿ ನಡೆಯಲಿದೆ. ಕೋಲಾರದ ಸುಪ್ರಸಿದ್ಧ ಕೋಟಿಲಿಂಗೇಶ್ವರ ದೇಗುಲಕ್ಕೂ ಕೂಡ ಭಕ್ತರು ದಂಡಾಗಿ ಆಗಮಿಸುತ್ತಿದ್ದಾರೆ. ಕೋಟಿಲಿಂಗೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ, ಪುನಸ್ಕಾರಗಳು ನಡೀತಾ ಇವೆ. ರಾಜ್ಯ, ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾ ಇದ್ದು ಕೋಟಿಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ.
ಮೈಸೂರಿನ ಅರಮನೆ ಆವರಣದಲ್ಲಿರುವಂತಹ ತ್ರಿನೇಶ್ವರ ದೇವಸ್ಥಾನದಲ್ಲೂ ಶಿವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ಅರಮನೆ ಆವರಣದಲ್ಲಿರುವ ತ್ರಿನೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ 11 ಕೆಜಿ ಚಿನ್ನದ ಶಿವಲಿಂಗದ ಮುಖವಾಡವನ್ನ ಧಾರಣೆ ಮಾಡಲಾಗಿದೆ. ಅಭಿಷೇಕ ಪೂಜೆಯನ್ನ ಸಲ್ಲಿಸಿ ಶಿವಲಿಂಗಕ್ಕೆ ಮುಖವಾಡವನ್ನ ಧಾರಣೆ ಮಾಡಲಾಯಿತು. ದೇವಸ್ಥಾನದಲ್ಲಿ ಭಕ್ತಿ ಭಾವದಿಂದ ಭಕ್ತರು ಭಜನೆ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜವಂಶಸ್ಥ ಹಾಗೆಯೇ ಮೈಸೂರು ಸಂಸದ ಯದುವೀರ್ ಒಡೆಯರ್ ಪತ್ನಿ ತ್ರಿಷಿಕಾ ಹಾಗೆ 2 ಮಕ್ಕಳೊಂದಿಗೆ ತ್ರಿನೇಶ್ವರ ದೇಗುಲದಲ್ಲಿ ಶಿವರಾತ್ರಿಯ ಆಚರಣೆಯಲ್ಲಿ ಭಾಗಿಯಾದರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪುರಾಣ ಪ್ರಸಿದ್ಧ ಕದ್ರಿ ಮಂಜುನಾಥ ದೇವಾಲಯದಲ್ಲೂ ಕೂಡ ಶಿವರಾತ್ರಿಯ ಹಿನ್ನೆಲೆಯಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇವೆ. ಮುಂಜಾನೆಯಿಂದಲೇ ಮಂಜುನಾಥನಿಗೆ ಪೂಜೆ ಅಭಿಷೇಕ ನಡೀತಾ ಇದೆ. ಬೆಲ್ವಪತ್ರೆ ರುದ್ರಾಭಿಷೇಕ ಹಾಗೆ ಏಕಾದಶ ರುದ್ರಾಭಿಷೇಕವನ್ನ ನೆರವೇರಿಸಲಾಗಿದೆ. ನಾಳೆ ಮುಂಜಾನೆಯವರೆಗೂ ಕೂಡ ಕದ್ರಿ ಮಂಜುನಾಥನಿಗೆ ಪೂಜೆ ಪುರಸ್ಕಾರಗಳು ನಡೆಯಲಿವೆ. ಮಂಗಳೂರಿನ ಪುರಾಣ ಪ್ರಸಿದ್ಧ ದೇಗುಲ ಕದ್ರಿ ಮಂಜುನಾಥ ದೇಗುಲ. ಈಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಇದು ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾದ ಮುಂಭಾಗದ ದೃಶ್ಯ. ಲಾಡ್ಲೆ ಮಶಾಕ್ ದರ್ಗಾದ ಒಳಗಿರುವಂತಹ ಶಿವಲಿಂಗದ ಪೂಜೆಗೆ 10 ಜನ ಹಿಂದೂ ಭಕ್ತರ ಆಗಮನ ಆಗಿದೆ. ಕೋರ್ಟ್ 15 ಜನರಿಗೆ ಅವಕಾಶವನ್ನ ಕೊಟ್ಟಿತ್ತು. ಆದರೆ ಕೇವಲ 10 ಜನ ಮಾತ್ರ ಲಾಡ್ಲೆ ಮಶಾಕ್ ದರ್ಗಾದ ಒಳಗೆ ಹೋಗಿ ಅಲ್ಲಿರುವಂತಹ ರಾಘವ ಚೈತನ್ಯರ ಸಮಾಧಿ ಮೇಲಿರೋ ಶಿವಲಿಂಗದ ಪೂಜೆಯನ್ನ ನೆರವೇರಿಸುತ್ತಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಲಾಡ್ಲೆ ಮಶಾಕ್ ದರ್ಗಾದ ಮುಂಭಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಪೂಜೆಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕಿದಂತಹ ಸಿದ್ದರಾಮಯ್ಯ ಹಿರೇಮಠ್ ಹಾಗೆಯೇ ಲಿಂಗರಾಜಪ್ಪ, ಹರ್ಷಾನಂದ್, ಸಂತೋಷ್ ಹಾದಿಮನಿ, ಕಾಶಿನಾಥ್, ಆನಂದ್ ಕುಮಾರ್, ಗುಂಡಪ್ಪ, ವಿಜಯ್ ಕುಮಾರ್ ಹಾಗೆ ಶಿವರಾಜ್ ಪಾಟೀಲ್ ಈ 10 ಮಂದಿ ದೇಗುಲದ ದರ್ಗಾದ ಒಳಭಾಗಕ್ಕೆ ಹೋಗಿ ಅಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ನೆರವೇರಿಸುತ್ತಿದ್ದಾರೆ. ಅವರು ದರ್ಗಾದ ಒಳಭಾಗಕ್ಕೆ ಎಂಟರ್ ಆಗ್ತಾ ಇರುವಂತಹ ಆ ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ತಪಾಸಣೆ ಮಾಡಿ ಒಳಭಾಗಕ್ಕೆ ಬಿಡಲಾಗ್ತಾ ಇದೆ. ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗದಲ್ಲಿರುವಂತಹ ಈ ಶಿವಲಿಂಗಕ್ಕೆ ಪೂಜೆ ನೆರವೇರಲಿದೆ. 2022ರವರೆಗೂ ಯಾವುದೇ ರೀತಿಯಾದಂತಹ ಗಲಭೆಗಳಿಲ್ಲದೆ ಪೂಜೆ ಪುನಸ್ಕಾರ ನೆರವೇರ್ತಾ ಇತ್ತು. ಪ್ರತಿನಿತ್ಯ ದರ್ಗಾದ ಒಳಭಾಗದಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇತ್ತು. ದರ್ಗಾಗೆ ಹೋಗ್ತಾ ಇದ್ದಂತಹ ಹಿಂದೂಗಳು ಕೂಡ ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇತ್ತು. ಆದರೆ 2022ರಲ್ಲಿ ಆದಂತಹ ಗಲಭೆಯ ಬಳಿಕ ಎಲ್ಲವೂ ಬದಲಾಯಿತು. ಕಳೆದ ಬಾರಿಯೂ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ದರ್ಗಾದ ಒಳಗೆ ಹೋಗಿ ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಪೂಜೆಯನ್ನ ನೆರವೇರಿಸಲಾಗಿತ್ತು. ಆಗಲೂ ಕೇವಲ 15 ಮಂದಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನ ಪೂಜೆಗೆ ಅವಕಾಶವನ್ನ ಕೋರ್ಟ್ ಕೊಟ್ಟಿತ್ತು. ಈ ಬಾರಿಯೂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಹಾಕಿ ಅನುಮತಿಯನ್ನ ಪಡ್ಕೊಳ್ಳಲಾಗಿದೆ. ಈ ಬಾರಿಯೂ ಕೇವಲ 15 ಭಕ್ತರಿಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಆದರೆ ಜಿಲ್ಲಾಡಳಿತದ ಅನುಮತಿಯೊಂದಿಗೆ ದರ್ಗಾದ ಒಳಗೆ ಹೋಗ್ತಾ ಇರೋರು ಕೇವಲ 10 ಮಂದಿ ಭಕ್ತರು ಮಾತ್ರ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ತಪಾಸಣೆಯನ್ನ ಮಾಡಿ ಅವರ ಐಡಿ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಿ ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗಕ್ಕೆ ಬಿಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.